ಅಣ್ಣ ಹೇಳೋ ಹಾಗೆ ನಡಿಬೇಕು. ಹಾ, ನಾನ್ ಹೇಳಿದ್ದೇನೋ ನೀವು ಮಾಡ್ತಿರೋದೇನೋ. ಎಲ್ರು ನಿಮ್ ಕೆಲಸ ನೋಡ್ಕೊ ಹೋಗಿ. ಏನಾಯ್ತು ಭಯ ಈಗ? ನಮ್ ಗುರಿ ಯಾವತ್ತಿದ್ರು ಸ್ವಾತಿ ಬೆಳ್ಳಿನ ಮನೆ ಬಿಟ್ಟು ಕಳ್ಸೋದಾಗಿರ್ಬೇಕು. ಅದ್ ಬಿಟ್ಟು ಈ ರೀತಿ ಕುಡ್ಕೊಂಡು ಕೆಲ್ಸದವ್ರ ಮೇಲೆಲ್ಲ ಕೂಗಾಡ್ತಿದಿರಲ್ಲ, ಒಂದ್ ಸ್ವಲ್ಪ ನಾಚಿಕೆ ಆಗಲ್ವಾ? ಎಲ್ಲ ಚೆನ್ನಾಗಿ ನಡೀತಿದ್ಯಲ್ಲ ಮಾಯ. ಪಂಚಾಯತಿಲಿ ಏನ್ ನಡೀತು ಗೊತ್ತಾ? ಬೆಳ್ಳಿ ಆಡಿದ ಒಂದ್ ಮಾತಿಗೆ ಪ್ರತಾಪ್ ಅಷ್ಟೇ ಅಲ್ಲ, ನಾವು ಭಯ ಪಟ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀವಿ. ಯಾಕೆ ಬೈರ ನಿಂಗೇನು ಹೇಳಲಿಲ್ವಾ? ಬೈರ ನೋಡಿದ್ರೆ ಕುಡ್ಕೊಂಡು, ನೀನ್ ನೋಡಿದ್ರೆ ಇದ್ಯಾವ್ದನ್ನು ಜೊತೆಗೆ ಹಾಕೊಂಡು ಓಡಾಡ್ತಿದ್ಯಾ. ಇದು ನನ್ ಡಾರ್ಲಿಂಗ್ ಮಾಯ. ಸ್ವಾತಿನ ಈ ಲೋಕ ಬಿಟ್ಟು ಕಳ್ಸಿದ್ಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಲ್ಲಿ ತನಕ ಅಟ್ಲೀಸ್ಟ್ ನನ್ ಮಾತು ಕೇಳಿ ಒಂದ್ ಸ್ವಲ್ಪ. ಮೊದ್ಲು ಮಾಡೋ ಕೆಲ್ಸನ ಮಾಡಿ, ಆಮೇಲೆ ನೀವೇ ಯಜಮಾನ್ರಾಗ್ತೀರಾ. ಅಲ್ಲಿವರೆಗೂ ಹಗಲು ಕನ್ಸು ಕಾಣೋದನ್ನ ಬಿಟ್ಬಿಡಿ. 1 2 ಎರಡೇ ಹೊಡೆದಿದ್ದು, ಅದಕ್ಕೆ ಯಾಕೆ ಈಗ ಆಗ್ತೀಯಾ? ಮುತ್ತು ಮಾವ ಗುಣ ಆಗ್ ಬಂದ್ಮೇಲೆ ಇಲ್ಲಿರೋರೆಲ್ಲ ಮೊದ್ಲು ನಿನ್ ವಿರುದ್ಧ ಮಾತಾಡ್ತಾರೆ. ನೀನ್ ನಡ್ಕೊಂಡಿದ್ದು ಹೊಡೆದಿದ್ದು ಎಲ್ಲ ಅವ್ರಿಗೆ ತಿಳಿಸ್ತಾರೆ. ಆಗ ನೀನು ಚೇರ್ ಮೇಲೆ ಕೂತ್ಕೊಳ್ಳೋದಿರ್ಲಿ, ಚೇರ್ ಹೊರ್ಸೋಕು ನಿನ್ನ ಇಟ್ಕೊಳ್ಳಲ್ಲ. ಮೊದ್ಲು ಈ ನಶೆಲಿರೋದನ್ನ ಕಮ್ಮಿ ಮಾಡು. ಈಗ ನಿಮ್ಗೆ ಬೆಳ್ಳಿ ಮತ್ತೆ ಸ್ವಾತಿ ತಾನೇ ಟಾರ್ಗೆಟ್. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿಮ್ ಮೇಲೆ ತಾನೇ ಅನುಮಾನ ಬರೋದು. ಅದಕ್ಕೆ ನಾನು ಬೈರ ಮುತ್ತು ಮಾವನ ನೋಡ್ಕೋತಾ ಇರ್ತೀವಿ. ನೀವಿಬ್ರು ದೊಡ್ಡ ಮನೆಗೆ ಎಂಟ್ರಿ ಕೊಡಿ. ಎಂಟ್ರಿ ಕೊಟ್ಟೆ ಅಂತ ಇಟ್ಕೋ. ಮುಂದೆ ದರೋಡೆ ಮಾಡೋರಿಗೆ ಬೀಗದ್ಗಿ ಕೊಡ್ಬೇಕಂತ ಏನಿಲ್ಲ. ನೀವ್ ಎಂಟ್ರಿ ಕೊಟ್ರೆ ಸಾಕು, ನಿಮ್ ಟಾರ್ಚರ್ಗೆ ಬೆಳ್ಳಿ ಸ್ವಾತಿ ಆತ್ಮಹತ್ಯೆ ಮಾಡ್ಕೋಬೇಕು. ಇದು ತುಂಬಾ ಡೇಂಜರ್ ವಿಷಯ. ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ನೀನ್ ನೋಡ್ಕೋಬೇಕು. ಐಶ್ವರ್ಯ ಇದಾಳಲ್ಲ, ನಾಳೆ ಐಶ್ವರ್ಯ ಕಾಲೇಜಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಕ್ ಹೋಗ್ತಿದ್ದಾಳೆ. ಅಷ್ಟ್ರಲ್ಲಿ ನಿಮ್ ಕೆಲಸ ನೀವು ಮುಗಿಸ್ಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ ಮಾಯ. ಆ ಸ್ವಾತಿ ಬೆಳ್ಳಿ ಕತೆ ಮುಗೀತು ಅಂತಾನೆ ಇಟ್ಕೋ. ಡಾರ್ಲಿಂಗ್, ನಾವು ಹೋಗೋಣ ಬಾ. ಇಡೀ ಸಾಮ್ರಾಜ್ಯ ನಂದೆ. ಡಾರ್ಲಿಂಗ್, ಡಾರ್ಲಿಂಗ್, ಬಲಗಾಲಿಟ್ಟು ಒಳಗು ಬಾ. ಹೇ ತಡಿ ತಡಿ ತಡಿ, ನಮ್ಮ ಮನೆಗೆ ಮಾತ್ರ ಬಲಗಾಲಿಟ್ಟು ಒಳಗೆ ಬರ್ಬೇಕು ತಾನೆ. ಇದು ಒಂಥರ ನಮ್ಮನೇನೆ ಅಲ್ಲ, ಇದು ನಮ್ಮನೇನೆ. ಬಲಗಾಲಿಡು ಡಾರ್ಲಿಂಗ್. ಏ ಡಾರ್ಲಿಂಗ್, ಹೇಗಿದೆ ಮನೆ? ಏನ್ ಬಾವ, ಮನೇನ ಅರಮನೆ ತರ ಕಟ್ಟಿದ್ದಾರೆ. ಅರಮನೆ ಕಟ್ದಲ್ಲ ಏನೇನ್ ಮಾಡ್ತಾನೆ? ನಮ್ ದುಡ್ಡು ಅಲ್ವಾ, ಕಟ್ಟಿರ್ತಾರೆ. ನಿನ್ಗಿನ್ನೊಂದು ವಿಷಯ ಗೊತ್ತಾ ಡಾರ್ಲಿಂಗ್? ಈ ಮನೆಯವರು ನಮ್ಗಿನ್ನೂ ಆಸ್ತಿನೇ ಕೊಟ್ಟಿಲ್ಲ. ಈ ಮನೆಯವರಿಂದ ನಮ್ಗಿನ್ನೂ ಬೇಜಾನ್ ದುಡ್ಡು ಬರಬೇಕು. ಈ ಯಾವಾಗ ಕೇಳೋಕೆ ಬಂದ್ರು ಅವಮಾನ ಮಾಡಿ ಕಳಿಸ್ತಾರೆ. ಅದೇ ಈಗ ಅವಮಾನ ಮಾಡಲಿ ನೋಡೋಣ, ಆಗಲ್ಲ. ಯಾಕೆ ಹೇಳು? ಯಾಕೆ ಬಾವ? ಯಾಕಂದ್ರೆ ಮುತ್ತು ಹಾಸ್ಪಿಟ್ಲಲ್ಲಿ ಜೋ ಅಂತ ಮಲ್ಕೊಂಡಿದ್ದಾನೆ. ಇನ್ಯಾರು ನನ್ನನ್ನು ಮುಟ್ಟೋರು ಇಲ್ಲಿ. ಅಶೋಕ, ಎದ್ದೇಳು ಮೇಲೆ, ಎದ್ದೇಳು. ಬಾವ, ನೀವ್ ಕೆಳಗ್ ಬಿದ್ರಾ? ಯಾರು ಹೇಳಿದ್ದು ನಿನಗೆ? ಇನ್ ಮುಂದೆ ಈ ಮನೆಗೆ ಆಸ್ತಿ ಪಾಸ್ತಿಗೆಲ್ಲ ನಾನೇ ಅಲ್ವಾ ಯಜಮಾನ. ಅದಕ್ಕೆ ನಮಸ್ಕಾರ ಮಾಡ್ಕೋತಾ ಇದ್ದೀನಿ.
ಸರೋಜ ಡಾರ್ಲಿಂಗ್, ನೀ ನಿಮ್ಮ ಭಾವನ ಲಿಫ್ಟ್ ಮಾಡು ನೋಡೋಣ. ಲಿಫ್ಟಾ? ಲಿಫ್ಟ್ ಅಂದ್ರೆ ಗೊತ್ತಿಲ್ವಾ ನಿನಗೆ? ಎತ್ತು ಅಂತ ಹೇಳ್ತಾ ಇರೋದು. ಏಯ್ ಬಿಡು. ಫುಲ್ ಸ್ಟಡಿ ನಾನು. ಅಕ್ಕ, ನನ್ನ ಪ್ರೀತಿಯ ಶರ್ಬೀಳ ಅಕ್ಕ, ಯಾಕೆ ವಾಸನೆ ಬರ್ತಾ ಇಲ್ಲ ಕೊಡ್ದಿರೋದು? ದೊಡ್ಡಪ್ಪನ ಮಗ ಆದ್ರೂ ನೀ ನಮ್ಮನ್ನೆಲ್ಲ ನೋಡ್ಕೋಬೇಕು. ಅದು ಬಿಟ್ಟು ಈ ರೀತಿ ಕುಡ್ಕೊಂಬಂದು ಗಲಾಟೆ ಮಾಡ್ತಿದ್ಯಲ್ಲ, ಇದು ತಪ್ಪು. ತಪ್ಪ ನಮ್ಮ ಅಕ್ಕ ಹೇಳ್ತಾರೆ ನಾನು ಮಾಡ್ತಿರೋ ತಪ್ಪು ಅಂತೆ. ಅಕ್ಕ, ಮುಂಚೆ ಶಿಸ್ತಾಗಿ ಡೀಸೆಂಟಾಗಿ ಬರ್ತಾ ಇದ್ದೆ, ನೀವೆಲ್ಲ ಬೈತ್ ಕಳಿಸ್ತಾ ಇದ್ರಿ. ಇವಾಗ ಸ್ಟೈಲಾಗಿ ಬಂದಿದ್ದಕ್ಕೆ ಆಟೋಮೆಟಿಕ್ ಆಗಿ ಮರ್ಯಾದೆ ಬರ್ತಾ ಇದೆ. ನೆನ್ನೆ ಮೈಸೂರು ಪಾಕು ಕೆಜಿಗೆ 300 ರೂಪಾಯಿ ಇತ್ತು, ಇವತ್ತು 310 ರೂಪಾಯಿ ಆಗಿದೆ. ಇಷ್ಟೇ ಪ್ರಪಂಚ, ಎಲ್ಲ ಬದಲಾಗ್ತಾ ಇರುತ್ತೆ. ಏನ್ ಬಾವ, ಮೈಸೂರು ಪಾಕ್ ವಿಷಯ ಇವಾಗ ಬೇಕಿತ್ತಾ? ಅರೆ ಬೇರೆ ಬುಲ್ಬುಲ್, ಯಾಕೆ ತಪ್ಪಾಯ್ತಾ? ಹೇಳ್ಬಾರ್ದಾ? ಏನೋ ಒಂದು ಫ್ಲೋರಲ್ಲಿ ಹೇಳ್ಬಿಟ್ಟೆ ಹಂಗೇನೆ. ಅಕ್ಕ ನೋಡು ಶರ್ಮಿಳಕ್ಕ, ಈ ಮನೇಲಿ ನಿಮ್ಮೆಲ್ರಿಗೂ ಎಷ್ಟು ಹಕ್ಕು ಅಧಿಕಾರ ಇದೆಯೋ ಅಷ್ಟೇ ಹಕ್ಕು ಅಧಿಕಾರ ನನಗೂ ಇದೆ. ನಾನು ಅಧಿಕಾರ ಚಲಾಯಿಸ್ತೀನಿ, ಅದನ್ನ ಕೇಳೋ ಧೈರ್ಯ ನಿಮ್ಗಿದೆಯಾ? ಇದೆಯಾ? ನಿನ್ಗಿದೆಯೇನೋ? ನಿನಗಿದೆಯಾ? ಇಲ್ಲ. ಯಾಕೆ ಹೇಳು? ಅವತ್ತು ನನ್ನ ಜೈಲಿಗೆ ಕಳಿಸಿದ್ದ, 1 2 3 ಅಂತ ಕಂಬಿ ಎಣ್ಸೋಂಗ್ ಮಾಡ್ದ. ಆದ್ರೆ ಈಗ ನಾನು ಮನೆ ಒಳಗಿದ್ದೀನಿ, ಅವನು ಎಲ್ಲೋ ಹೊರಗಡೆ ಇದ್ದಾನೆ. ಇಲ್ಲಿಂದ ಲವ್ ಮಾಡಕ್ಕಾಗಲ್ವೇ? ಲವ್ ಮಾಡೋರ್ಕಂಡ್ರೆ ನನಗಾಗತ್ತೆ. ಇನ್ಮೇಲೆ ಸಾಮ್ರಾಜ್ಯಕ್ಕೆಲ್ಲ ಒಡೆಯ ನಾನೇ. ದೇವರು ಎಲ್ಲ ನೋಡ್ತಾ ಇರ್ತಾನೆ. ನಮಗ್ ಬರ್ಬೇಕಾಗಿದ್ದ ಆಸ್ತಿ ಹಣ ಎಲ್ಲ ನಿಂಗಿ ನೀರು ಕುಡಿದ್ರಲ್ಲ, ಅದಕ್ಕೆ ಪರ್ಮನೆಂಟಾಗಿ ಹಾಸ್ಪಿಟ್ಲಲ್ಲಿ ಇರೋ ಥರ ದೇವರು ಶಾಪ ಕೊಟ್ಟಿರೋದು. ಇದು ಅಂತಿಂತ ಶಾಪ ಅಲ್ಲ,
ದೇವ್ರು ಕೊಟ್ಟ ಶಾಪ. ಮುಚ್ಚ, ನೀನ್ ಈ ಮನೆಗಲ್ಲ, ಈ ಊರಿಗೆ ಬರೋದಕ್ಕೆ ಬಿಡೋದಿಲ್ಲ. ಆಮೇಲೆ ಊರ್ನವರೆಲ್ಲ ಮುತ್ತು ಇಲ್ಲೋಗ್ಬಿಟ್ಟಪ್ಪ, ಇಲ್ಲಿದ್ಯಾ ಅಂತ ಹುಡ್ಕೊಳ್ಬೇಕು. ಹಂಗ ಮಾಡ್ತೀನಿಲೇ. ನೀಚ, ದ್ರೋಹಿ, ಪಾಪಿ ನನ್ನ ಮಗ. ಇನ್ನೊಂದು ಮಾತು ಮುತ್ತು ಮಾವನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಯಾವತ್ತಿದ್ರು ಮುತ್ತು ಮಾವನ ಈ ಮನೆಗೆ ಯಜಮಾನ, ಅದನ್ನ ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಸಿಂಹಂಗೆ ಪೆಟ್ಟಾಗಿದೆ ಅಷ್ಟೇ, ಮತ್ತೆ ಗುಣ ವಾಪಸ್ ಬಂದು ಹೇಗ್ ಗರ್ಜಿಸತ್ತೆ ಅಂತ ಸತ್ಯದಲ್ಲಿ ನೀನೇ ನೋಡ್ತೀಯ. ಇನ್ನು ಯಾಕೆ ವಾಯ್ಸ್ ಬರ್ಲಿಲ್ಲ ಅಂತ ಕಾಯ್ತಾ ಇದ್ದೆ, ಬಂದ್ಬಿಡ್ತು. ಏ ಬಿಳಿ, ಬಿಡೋ. ನನಗೆ ತಿರುಗಿಸಿ ಮಾತಾಡ್ತು ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಇವಾಗ ಮಾತಾಡೋ ನೋಡ್ತೀನಿ, ಮಾತಾಡು. ಹೋಗಿ ಆ ಕಡೆ. ಏನು ಅಮ್ಮತ್ತು ಸಿಂಹ ಅಂತೆ? ನಾವೇ ನಿಲಿಗಳೇನೆ? ಈ ಮನೆಗೆ ಯಾರು ಹೇಳ ಯಜಮಾನ? ಯಾರು ಹೇಳ ಯಜಮಾನ? ನಾನು ಕಣೆ ಯಜಮಾನ. ಈ ಸಾಮ್ರಾಜ್ಯಕ್ಕೆ ಹೊಡೆಯ ನಾನು. ಮದುವೆ ಆಗು ಅಂದ್ರೆ ನಾಟಕ ಆಡ್ತಿದ್ದೆ ಅಲ್ವಾ? ನೀನು ಈ ಜೀವನ ಪೂರ್ತಿ ಕಷ್ಟ ಅನ್ಬೋಸ್ಬೇಕು. ಹಂಗ ಮಾಡ್ತೀನಿ, ನೋಡ್ತೀಯಾ? ಇಲ್ಲಿ ಕೂಗು. ನಿಮ್ ಮುತ್ತು ಮಾವ ಯಾವಾಗ್ಲೂ ನೀನ್ ಕೂಗಿದ ತಕ್ಷಣ ಬಂದ್ಬಿಡ್ತಿದ್ದ ಅಲ್ವಾ? ಇವಾಗ ಕೂಗು ನೋಡೋಣ. ಮುತ್ತು ಮಾವ ಅಂತ ಕೂಗಲೇ. ಬರಲ್ಲ, ನಿಮ್ ಮುತ್ತು ಮಾವ ಬರೋದೇ ಇಲ್ಲ. ಏನು ಕೇಳು, ಹಾಸ್ಪಿಟ್ಲಲ್ಲಿ ನಿಮ್ಮ ಮಾವ ಬೆಚ್ಚಿಗೆ ಮಲ್ಕೊಂಡಿದ್ದಾನೆ. ಹೋಗ್ತಾ ಹೋಗ್ತಾ ಪರ್ಮನೆಂಟಾಗಿ ರೆಸ್ಟ್ ತಗೊಂಡ್ಬಿಡ್ತಾನೆ. ಯಾಕೆ ಗೊತ್ತಾಗ್ಲಿಲ್ವಾ? ಪರ್ಮನೆಂಟಾಗಿ ಮೇಲಕ್ಕೆ ಹೋಗ್ಬಿಡ್ತಾನೆ. ಆಮೇಲೆ ಈ ಸಾಮ್ರಾಜ್ಯಕ್ಕೆಲ್ಲ ನಾನೇ ಅಧಿಪತಿ. ಬಿಡು ಅಣ್ಣ, ಬಿಡು ಅಂದೆ. ಅಣ್ಣ ಅಂತ ಮರ್ಯಾದೆ ಕೊಡಲ್ಲ, ಕೈ ತೆಗಿ. ಇವಳೊಬ್ಳು ಕಮ್ಮಿ ಇದೆ, ಹೋಗಿ ಕಡೆ. ಏನಣ್ಣ ರಾತ್ರಿ ಹೊತ್ತು ಕುಡಿದು ಹೆಣ್ಮಕ್ಳ ಮೇಲೆ ಘಾಟಿ ಮಾಡ್ತೀಯಲ್ಲಣ್ಣ? ಓಹ್ ಮರಿ ಬಾಮ್ಮ, ಇಲ್ಲಿ ಏನ್ ನಿನ್ ಕೆಲ್ಸ? ಮನೆ ಕೆಲಸ ಮಾಡ್ತೀವಣ್ಣ. ಎದ್ದಳ ಮೇಲೆ
ಇಲ್ಲೇನೇ ನಡೆದ್ರು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲಾಂದ್ರೆ ಬುಲ್ಡೆಗೆ ಬಿಸಿನೀರು ಕಾಯಿಸ್ಬಿಡ್ತೀನಿ, ಗೊತ್ತಾಯ್ತಾ? ವಾಗ ಇಲ್ಲಿ ನಂದೇ ರೂಲ್ಸು, ನಂದೇ ದರ್ಬಾರು. ಎಕ್ಸ್ಟ್ರಾ ಏನಾದರೂ ಆಡಿದ್ರೆ ಕುಡಿಯೋಕೆ ನೀರು ಸಿಗಬಾರ್ದು, ಹಂಗೆ ಮಾಡ್ಬಿಡ್ತೀನಿ. ಯಾಕೋ ಸುಸ್ತಾಗ್ತಾ ಇದೆಯಲ್ಲ ಶರ್ಮಿಳಕ್ಕ, ಸ್ವಲ್ಪ ರೆಸ್ಟ್ ಮಾಡಬೇಕು. ಇಲ್ಲಿ ಮುತ್ತು ರೂಮ್ ಎಲ್ಲಿದೆ ಅಂತ ತೋರಿಸ್ತೀರಾ? ನೀವು ನನ್ನ ಮಾತು ಕೇಳಲ್ಲ ಬಿಡಿ ಡಾರ್ಲಿಂಗ್. ಬಾ ಡಾರ್ಲಿಂಗ್, ನಾವು ಹೋಗೋಣ. ನಾನ್ ಬಿಡಲ್ಲ. ಇಲ್ಲಿವರೆಗೂ ಮಾತಾಡಿದ್ದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀನಿ, ಸರಿ. ಆದ್ರೆ ಮುತ್ತು ಮಾವನ್ ರೂಮ್ಗೆ ಹೋದ್ರೆ ಚೆನ್ನಾಗಿರಲ್ಲ. ಅಲ್ಲಿ ಅವ್ರು ಮಾತ್ರ ಇರಬೇಕು. ಅವ್ರನ್ನ ಬಿಟ್ಟು ಬೇರೆ ಯಾರೇ ಬಂದ್ರು ನಾನು ಅದನ್ನ ಸಹಿಸಲ್ಲ. ಅದಕ್ಕೆ ಅವಕಾಶನೂ ಕೊಡಲ್ಲ. ಅಲ್ವೇ, ನನ್ನನ್ನೇ ರೂಮ್ ಒಳಗಡೆ ಹೋಗ್ಬೇಡ ಅನ್ನೋದಕ್ಕೆ ನೀನ್ ಯಾರು? ಈ ಮನೆಗೂ ನಿನಗೂ ಏನ್ ಸಂಬಂಧ? ಜಾಸ್ತಿ ಮಾತಾಡಿದ್ರೆ ಅವನಿಗೆ ಬಿದ್ದಂಗೆ ನಿನಗೂ ಬೀಳ್ತವೆ. ಸೈಲೆಂಟಾಗಿ ಸೈಡಲ್ಲಿ ಇದ್ಬಿಡು. ಸರೋಜ ಡಾರ್ಲಿಂಗ್, ನಾವಿಬ್ರು ರೆಸ್ಟ್ ಮಾಡೋಣ ಬಾ. ಇವಳು ಯಾಕೆ ಹಿಂಗೆ ಪಿ ಟಿ ಉಷಾ ಥರ ಓಡಾಯ್ತವಳೆ? ಓಡು 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 ಬಾ ಡಾರ್ಲಿಂಗ್.